ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಡ್ರಾಯಿಂಗ್ ಬಂದು ಸೀನರಿ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯೂಸ್ ಮಾಡ್ತಾ ಇರೋಂಥ ಕಲರ್ಸ್ ಬಂದು ನಾನು ಕ್ರಯಾನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಬ್ಲ್ಯಾಕ್ ಕಲರ್ ಪೆನ್, ಸ್ಕೇಲ್. ಸೊ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಗಾಯ್ಸ್, ಫಸ್ಟ್ ನಾನು ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಳ್ತೀನಿ. ಇದು ನಮಗೆ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಈ ಥರ ಡಿವೈಡ್ ಮಾಡ್ಕೊಳ್ಳೋಕ್ಕೆ ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಈ ಲೈನ್ ಹಾಕ್ಕೊಂಡ್ಮೇಲೆ ಫಸ್ಟಿಗೆ ನಾವೇನು ಮಾಡೋಣ, ಬ್ಯಾಕ್ ಡ್ರಾಪ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಜಸ್ಟ್ ಕರ್ವ್ ಲೈನ್ಸ್ಗಳನ್ನ ಯೂಸ್ ಮಾಡಿದ್ರೆ ಸಾಕು. ಇದಕ್ಕೆ ಯಾವುದೇ ಥರ ನೀವು ಸ್ಟೋಕ್ಸ್ ಏನು ಯೂಸ್ ಮಾಡೋದು, ಜಸ್ಟ್ ಕರ್ವ್ ಲೈನ್ಸ್ನ ಈ ಥರ ಯೂಸ್ ಮಾಡಿದ್ರೆ ಸಾಕು. ಸೊ ಇವಾಗ ಕ್ಲೌಡ್ನ ಡ್ರಾ ಮಾಡ್ಕೊಳ್ಳೋಣ. ಕ್ಲೌಡಿಗೂ ಕೂಡ ನಾನು ಕರ್ವ್ ಲೈನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ. ನೆಕ್ಸ್ಟ್ ಇವಾಗ ಬೋಟ್ನ ಡ್ರಾ ಮಾಡ್ಕೊಳ್ಳೋಣ. ವೇವ್ನ ಡ್ರಾ ಮಾಡ್ತಿದ್ದೀನಿ, ವಾಟರ್ ವೇವ್ನ. ನೋಡಿ ಈ ರೀತಿ. ಸೊ ಇವಾಗ ನಮಗೆ ಎಷ್ಟು ವೇವ್ ಬೇಕೋ ವಾಟರ್ ವೇವ್ಸ್ನ ಈ ರೀತಿ ಜಸ್ಟ್ ಸ್ಮೂತಾಗಿ ಫ್ರೀ ಹ್ಯಾಂಡಾಗಿ ನೀವು ಈ ಥರ ಡ್ರಾ ಮಾಡ್ಕೋಬೇಕು. ಹೀಗೆ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಕೈಯಲ್ಲಿ ನೀಟಾಗಿ ಸ್ಮೂತ್ ಹ್ಯಾಂಡ್ ಮಾಡಿದ್ರೆ ಸಾಕು. ಸೊ ಇವಾಗ ಈ ಥರ ಡ್ರಾ ಮಾಡ್ಕೊಂಡ್ಮೇಲೆ ಕಲರ್ ಕಾಂಬಿನೇಷನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಡ್ರಾಯಿಂಗಲ್ಲಿ. ಡ್ರಾಯಿಂಗ್ ಮಾಡಿಬಿಡ್ತೀವಿ, ಡ್ರಾ ಮಾಡಿದ್ಮೇಲೆ ಕಲರಿಂಗ್ ಮಾಡೋದ್ರಲ್ಲಿ ತುಂಬಾ ಮಿಸ್ಟೇಕ್ ಮಾಡ್ತೀರಾ. ಸೊ ಇವಾಗ ಕಲರಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಗಾಯ್ಸ್, ನಾನೀಗ ವಾಟರ್ ವೇವಿಗೆ ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಲೈಟ್ ಬ್ಲೂ, ಒಂದು ಡಾರ್ಕ್ ಬ್ಲೂ, ಒಂದು ಲೈಟ್ ಬ್ಲೂ, ಒಂದು ಡಾರ್ಕ್ ಬ್ಲೂ ಥರ ಇದನ್ನು ಕಲರ್ ಮಾಡ್ಕೋಬೇಕು. ಔಟ್ ಆಫ್ ದ ಪಿಕ್ಚರ್ ಕಲರಿಂಗ್ ಮಾಡಬಾರ್ದು. ನಾವು ಎಷ್ಟು ಡ್ರಾ ಮಾಡಿರ್ತೀವಿ ಅದ್ರ ಒಳಗೆ ಕಲರ್ ಫಿಲ್ಲಿಂಗ್ನ ಕೊಡಬೇಕು ನೀಟಾಗಿ. ನೋಡಿ, ಈ ಥರ ಸ್ಮೂತಾಗಿ ಕಲರ್ ಮಾಡಿದ್ರೆ ಸಾಕು. ಬಾಡಿ ಬಂತು. ಸೊ ಗೈಸ್, ಇವಾಗ ಡಾರ್ಕ್ ಬ್ಲೂ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನಾನಿವಾಗ ಲೈಟ್ ಬ್ರೌನ್ನ ಯೂಸ್ ಮಾಡ್ತಾ ಇದ್ದೀನಿ ಬೋಟ್ಗೆ. ನೋಡಿ ಈ ರೀತಿ ಲೈಟ್ ಬ್ರೌನ್. ಸೊ ಇವಾಗ ಇದಕ್ಕೆ ಡಾರ್ಕ್ ಬ್ರೌನ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯೆಲ್ಲೋ ಕಲರ್ ತೊಗೊಂಡು, ನೀವು ಬೇಕಾದ್ರೆ ಈ ಕಲರ್ ಚೇಂಜ್ ಮಾಡ್ಕೋಬೋದು. ಇದನ್ನು ಇದೇ ಮಾಡಬೇಕು ಅಂತ ಏನಿಲ್ಲ, ಬಟ್ ಕಲರ್ ಕಾಂಬಿನೇಷನ್ಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ತಗೊಳ್ಳೋ ಲೈಟು ಡಾರ್ಕ್ ಮೇಲೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಕ್ಲೌಡ್ ಮಾಡೋಣ. ಕ್ಲೌಡಿಗೆ ಇಲ್ಲಿ ನಾನು ಲೈಟ್ ಬ್ಲೂಲಿ ಜಸ್ಟ್ ಔಟ್ಲೈನ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಡ್ರಾ ಮಾಡಿರ್ತೀವಲ್ಲ ಅದರ ಔಟ್ಲೈನ್ ಮಾಡಿಕೊಂಡ್ರೆ ಸಾಕು. ಫುಲ್ ಕಲರೇ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಔಟ್ಲೈನ್ ಮಾಡಿಕೊಂಡ್ರು ಚೆನ್ನಾಗಿ ಕಾಣುತ್ತೆ ಈ ಥರ. ಸೊ ಇವಾಗ ಬ್ಯಾಕ್ ನಾವು ಸೀನರಿ ಕಾಣೋಕ್ಕೋಸ್ಕರ ಗ್ರೀನರಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ ಸೀನರಿಲಿ ಯಾವಾಗಲೂ ಸ್ವಲ್ಪ ಗ್ರೀನರಿ ಕೊಟ್ಟರೆ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನಿವಾಗ ಇಲ್ಲಿ ಗ್ರೀನ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಗ್ರೀನ್ ಕಲರ್ ಆದಮೇಲೆ ನೆಕ್ಸ್ಟು ಫ್ಲ್ಯಾಗಿಗೆ ನೀವು ಯಾವ ಕಲರ್ ಬೇಕಾದ್ರೂ ಕೊಡಿ, ಬಟ್ ನಾನಿಲ್ಲಿ ಪಿಂಕ್ ಕಲರ್ನ ಕೊಡ್ತಾ ಇದ್ದೀನಿ. ಸೊ ಗೈಸ್, ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಈಸಿಯಾಗಿ ನೀವು ಸೀನರಿ ಪಿಕ್ಚರ್ಸ್ಗಳನ್ನ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.